ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜಿಸಿದ್ದ ರಾಜ್ಯದ ಅತಿದೊಡ್ಡ ಚಿತ್ರಕಲಾ ಸ್ಪರ್ಧೆಯ ರಾಜ್ಯ ಮಟ್ಟದ ವಿಜೇತರಿಗೆ ಇವತ್ತು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಬಹುಮಾನ ವಿತರಿಸಲಾಯಿತು. ಅರಣ್ಯ ಇಲಾಖೆ ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ ಸಹಯೋಗದಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಚಿತ್ರಕಲಾ ಸ್ಪರ್ಧೆಯ ರಾಜ್ಯ ಮಟ್ಟದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಅರಣ್ಯ ಸಚಿವ ಹಾಗೂ ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾದ ಬಿಎಲ್ ಶಂಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕೀಯ ನಿರ್ದೇಶಕ ರವಿ ಹೆಗಡೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇವತ್ತು ನಾವೆಲ್ಲರೂ ಇಲ್ಲಿ ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಏನು ರಾಜ್ಯ ಮಟ್ಟದ ಮಕ್ಕಳ ಅರಣ್ಯ, ಪ್ರಕೃತಿ, ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು. ಆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಯಾಕೆ ಸುವರ್ಣ ನ್ಯೂಸ್ನವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ? ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಸಾಮಾಜಿಕ ಕಳಕಳಿ ಬೇಕು. ಇವತ್ತೇನು ಇಂದಿನ ಮಕ್ಕಳೇ ನಾಳಿನ ನಮ್ಮ ನಾಡಿನ ನಾಗರಿಕರು. ಈ ಮಕ್ಕಳಿಗೆ ಪರಿಸರ, ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸಬೇಕು, ವನ್ಯಜೀವಿಗಳ ಬಗ್ಗೆ. ಯಾಕೆಂದರೆ ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡಬೇಕು ಅಂತ ಹೇಳಿದರೆ ವನ್ಯಜೀವಿಗಳು ಅಷ್ಟೇ ಅವಶ್ಯಕತೆ ಇದೆ. ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಜೀವಜಂತುಗಳಿಗೂ ಮನುಷ್ಯರಿಗೆ ಯಾವ ರೀತಿಯಲ್ಲಿ ಬದುಕುವ ಹಕ್ಕಿದೆ, ಅವರಿಗೂ ಬದುಕುವ ಹಕ್ಕಿದೆ. ಹೀಗಾಗಿ ವಿಶೇಷವಾಗಿ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ನಮ್ಮೇನು ಎಳೆಯ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಾಮಾಜಿಕ ಕಳಕಳಿಯ ಅನೇಕ ಕಾರ್ಯಕ್ರಮಗಳನ್ನು ಆವಾಗ ನಡೆಸ್ತಾ ಇರುತ್ತೆ. ಕಳೆದ ವರ್ಷ ನಾವು ಯೋಚನೆ ಮಾಡ್ತಾ ಇರುವಾಗ ಹೊಳೆದಂತಹ ಒಂದು ಯೋಜನೆ ಚಿತ್ರಕಲಾ ಸ್ಪರ್ಧೆ. ಚಿತ್ರಕಲಾ ಸ್ಪರ್ಧೆ ಅನ್ನುವಂಥದ್ದು ಭಾಳ ಹೊಸದೇನೂ ಅಲ್ಲ. ಎಲ್ಲ ಮಗು ಹುಟ್ಟಿದಾಗಿಂದ ಹಿಡಿದು ವೃದ್ಧಾಪ್ಯದವರೆಗೆ ಎಲ್ರಿಗೂ ಗೊತ್ತಿರುವಂಥ ಒಂದು ಸಾಮಾನ್ಯವಾದಂಥ ಸ್ಪರ್ಧೆ. ಆದರೆ ನಾವು ಇದನ್ನು ರಾಜ್ಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಚಿತ್ರಕಲಾ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಯಾಕೆಂದರೆ ಒಂದೇ ಒಂದು ಕಾರಣಕ್ಕಾಗಿ. ಈಗಿನ ಮಾಡರ್ನ್ ಯುಗದಲ್ಲಿ ಜೆನ್ ಝಿ ಏನು ಬರ್ತಾ ಇದ್ದಾರೆ, ಬಂದಿರುವಂಥ ಈ ಹಂತದಲ್ಲಿ ಜನರು, ವಿದ್ಯಾರ್ಥಿಗಳು, ಮಕ್ಕಳು ತಮ್ಮ ಮೊಬೈಲ್ ಫೋನಿಗೆ ಆ್ಯಂಡ್ ವಿಡಿಯೋ ಗೇಮ್ಸ್ಗಳಿಗೆ, ವಿಡಿಯೋ ರೀತಿಯ ಡಿಜಿಟಲ್ ಜಗತ್ತಿಗೆ ಹೊಂದ್ಕೋತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅದು ಅಡಿಕ್ಷನ್ ಆಗಿ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಇವತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಮಾನಸಿಕ ಚಿಕಿತ್ಸಾಲಯದಲ್ಲಿ ವಿಡಿಯೋ ಗೇಮ್ಸಿಗೆ, ಡಿಜಿಟಲ್ ಜಗತ್ತಿಗೆ, ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆದಂತಹ ವ್ಯಕ್ತಿಗಳನ್ನು ದೊಡ್ಡ ವಿಭಾಗನೇ ಇವತ್ತು ತೆರೆಯುವಂಥ ಒಂದು ಅಗತ್ಯ ಬಂದಿದೆ. ಆಗ ಅವಳನ್ನು ನಿಯಂತ್ರಣ ಮಾಡೋದಕ್ಕೆ ಅವ್ರ ಅಪ್ಪ ಅಮ್ಮ ಮಾಡಿರೋದೇನು ಅಂತಂದರೆ ಬೌನ್ಸರ್ಸನ್ನು ಇಟ್ಕೋತಾರೆ ಸರ್. ಅವಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮನೆಯವ್ರ ಹತ್ರ ಸಾಧ್ಯ ಆಗದೆ ದೇ ಅಪಾಯಿಂಟ್ ಅ ಬೌನ್ಸರ್ ಟು ಕಂಟ್ರೋಲ್ ಹರ್. ಅಷ್ಟರ ಮಟ್ಟಿಗೆ ಇಟ್ ಈಸ್ ದ ವೈಲೆಂಟ್ ಬಿಹೇವಿಯರನ್ನು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಜೆನ್ ಝಿಯಲ್ಲಿ ತರ್ತಾ ಇದೆ ಅಂತ. ಹಾಗೆ ಇವತ್ತು ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಪ್ರಪಂಚದಲ್ಲಿದ್ದರೆ ಅದು ಎನ್ವಿರಾನ್ಮೆಂಟಲ್ ಎಮರ್ಜೆನ್ಸಿನೇ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು. ಮನುಷ್ಯ ಅಥವಾ ಯಾವುದೇ ಪ್ರಾಣಿ ಬದುಕಲಿಕ್ಕೆ ಯೋಗ್ಯ ಅಲ್ಲದೆ ಇರುವಂಥ ವಾತಾವರಣ ಭಾಳ ವೇಗವಾಗಿ ಅದು ಬೆಳೀತಾ ಇದೆ. ಅದನ್ನು ನಿಗ್ರಹಿಸ್ತಕ್ಕಂಥದ್ದಕ್ಕೆ ಅನೇಕ ಕೆಲಸಗಳಾಗಬೇಕು. ಕೆಲವನ್ನು ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದರು. ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿ ನಮ್ಮ ಮಲೆನಾಡು ಭಾಗಕ್ಕೆ ಬಂದಂಥ, ಮಲೆನಾಡಿನ ಅಲ್ಲದೇ ಇರುವಂಥ ಒಬ್ಬ ಅರಣ್ಯ ಸಚಿವರು ಯಾರು ಇದ್ದರೆ ಅದು ಈಶ್ವರ್ ಖಂಡ್ರೆ ಅವರು. ಅತ್ಯಂತ ಹೆಚ್ಚು ಬಾರಿ ನಮ್ಮ ಭಾಗಕ್ಕೆ ಬಂದಿದ್ದಾರೆ. ಆನೆ ತುಳಿತದಿಂದ ಸಾವಾದಾಗ ಪ್ರತ್ಯೇಕ ಎಲ್ಲ ಕಡೆಗೆ ಅವ್ರು ಬಂದಿದ್ದಾರೆ. ನಮ್ಮ ಜಿಲ್ಲೆಗೂ ಕೂಡ ಅನೇಕ ಸಂದರ್ಭದಲ್ಲಿ ಅವರು ಬಂದಿದ್ದಾರೆ. ಹಾಗಾಗಿ ಅವರು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಈ ಅರಣ್ಯದ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಮ್ಮದೊಂದು ಯಾವಾಗಲೂ ಕೂಡ ಒಂದು ಮ್ಯಾಕ್ರೋ ಕಾನ್ಸೆಪ್ಟ್ ಇದೆ. ಅರಣ್ಯ ಅಂದ ಕೂಡಲೇ 100 ಎಕರೆ, 1000 ಎಕರೆ ಇರಬೇಕು, ದೊಡ್ಡದಾಗಿರಬೇಕು ಅಂತ ಇದೆ. ಆದರೆ ಈ ದೃಷ್ಟಿನಲ್ಲಿ ನಮಗೆ ಮಾದರಿ ಅಂತೇಳಂದರೆ ಜಪಾನು. ಹಾಗೆ ಇವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ನಂತರ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ನಡೆಸಲಾಗಿತ್ತು.
ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಹಾಸನದ ಸಾನ್ವಿ ಪ್ರಥಮ ಸ್ಥಾನ ಪಡೆದು 50,000 ರೂಪಾಯಿ ಬಹುಮಾನ ಪಡೆದರು. ಶೃಂಗೇರಿಯ ಸ್ಕಂದ ದ್ವಿತೀಯ ಸ್ಥಾನ ಪಡೆದು 30,000 ರೂಪಾಯಿ ಬಹುಮಾನ ಪಡೆದಿದ್ದಾರೆ. ತೃತೀಯ ಸ್ಥಾನವನ್ನ ಉಡುಪಿಯ ವಂಶಿತ್ ಆಚಾರ್ಯ ಪಡೆದಿದ್ದು 20,000 ರೂಪಾಯಿ ಬಹುಮಾನ ಪಡೆದಿದ್ದಾರೆ. ಬೆಳಗಾವಿಯ ಸುಮಾ ವಿಜಯ ಹಿರೇಮಠ, ಯಾದಗಿರಿಯ ಮಾಹೆ ಜಬೀನ್ ಸುತಾರ್, ಬೀದರ್ನ ಮಹಾದೇವ್ ಬಾಬುರಾವ್ಗೆ ತಲಾ 10,000 ರೂಪಾಯಿಯ ಉತ್ತೇಜಕ ಬಹುಮಾನ ನೀಡಲಾಯಿತು. ಚಿಕ್ಕ ವಯಸ್ಸಿಂದನೂ ತುಂಬ ಆಸಕ್ತಿ ಇತ್ತು ಈ ಥರ ಎಲ್ಲ ಮಾಡಬೇಕು ಅಂತ. ಆಮೇಲೆ 3 ಇಯರ್ಸಿಂದ ನಾನು BS ದೇಸಾಯಿ ಅವ್ರ ಹತ್ರ ಡ್ರಾಯಿಂಗ್ ಕ್ಲಾಸಸ್ಗೂ ಹೋಗ್ತಾ ಇದ್ದೆ. ಥೀಮ್ ಅಕಾರ್ಡಿಂಗಾಗಿ ಒಂದು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಕಾಂಪಿಟೇಷನ್ಗೋಸ್ಕರ. ತುಂಬ ಖುಷಿಯಾಗ್ತದೆ. ಇಂಟ್ರೆಸ್ಟ್ ಕೊಟ್ಟು ನಾನು 2 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ. ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾಯಿದೆ, ಹೇಳೋಕ್ಕಾಗ್ತಾಯಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನಾವು ಉಡುಪಿ ಜಿಲ್ಲೆಯಿಂದ ಹೆಬ್ರಿ ತಾಲೂಕಿನ ಮುನಿಯಾಲಿಂದ ಬಂದಿದ್ದು. ಮತ್ತು ತುಂಬ ಸಲ ಪ್ರೈಸ್ ಎಲ್ಲ ಸಿಕ್ಕಿದೆ. ಮುನಿಯಾಲಿಂದ ಬೆಂಗಳೂರಿಗೆ ಬಂದು ತುಂಬ ಖುಷಿ ಆಯಿತು. ನಾವು ಬೆಂಗಳೂರಿಗೆ ಬರಲೇ ಇಲ್ಲ. ತುಂಬ ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಆಯಿತು. ಮತ್ತು ಸ್ಕೂಲಲ್ಲಿ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡಿ. ನಾನು 10th ಇರ್ಬೇಕಾದ್ರೆ ನಮ್ಮದು ವಾಣಿಶ್ರೀ ಮೇಡಮ್ ಅಂತ ಇದ್ದರು. ಅವರು ಹೇಳಿದ್ದು ಹಿಂಗಿದೆ, ಕನ್ನಡಪ್ರಭದಿಂದ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವುದೋ ಡ್ರಾಯಿಂಗ್ ಕಾಂಪಿಟೇಷನ್ ನಡೆಸ್ತಿದ್ದಾರೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರು. ಅದಾದಮೇಲೆ ನಾನು ಟ್ರೈನಿಂಗ್ ಅಂತ ಏನು ಹೋಗಿರಲ್ಲ. ನಮ್ಮ ವಾಣಿಶ್ರೀ ಮ್ಯಾಮ್ ಅಂತಿದ್ದಾರೆ, ಅವರೇ ನಮಗೆ ಸಪೋರ್ಟ್ ಮಾಡಿ 2 days ಹೇಳಿಕೊಟ್ರು ಇಂಥ ಡ್ರಾಯಿಂಗ್ ಅಂತ. ಅದ್ರ ಬಗ್ಗೆ ಹೇಳಿ ಪಾರ್ಟಿಸಿಪೇಟ್ ಮಾಡಿದೆ. ಕಾನ್ಸೆಪ್ಟ್ ಅಂತ ಇಲ್ಲ, ನನ್ನ ಓನ್ ಇಮೇಜಿಗೆ ಬಂತು ಅಂತ ಪ್ರಿಪೇರ್ ನೋಡ್ಕೊಂಡು ಹೋಗೇನು ಬರ್ದಿದ್ದಲ್ಲ, ಅಲ್ಲೇ ಹೋಗಿ ರೆಡಿ ಮಾಡಿ. ಅದು ತುಂಬ ಖುಷಿ ಆಯಿತು. ಎಲ್ಲ ನಮ್ಮ ಹೈಸ್ಕೂಲ್ मैं एकम्बा ग्रामीण सरकारी हाई स्कूल में पढ़ता हूँ. वहीं से मैंने ड्राइंग की प्रैक्टिस सीखी है, सब किया है. उधर हमारे टीचर है पाठक मैडम बोल के, उन्होंने मुझे बताया बिदर में कंपटीशन है, प्रैक्टिस ऐसे करो, वन्य प्राणी कार्ड स्केल है. और इतने प्रैक्टिस करके मैं आया था बिदर में. उसमें ड्राइंग कंपटीशन दे के उधर भी मैं 3rd आया था. उधर से अब मुझे एक दिन कॉल आया, इधर में मेरा सिलेक्शन हुआ है, इसलिए मैं अब इधर आया हूँ. ನಾವು ಬೆಳಗಾವಿಯಿಂದ ಬಂದಿದ್ದೇವೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐವ್ ಗಾಟ್ ಅ ಪ್ರೈಸ್ ಇನ್ ಹಿಯರ್. ಆ್ಯಂಡ್ ನಮ್ಮ ಕಿರಣ್ ಸರ್, ನಮ್ಮ ಆರ್ಟ್ ಟೀಚರ್, ಅವ್ರು ನನಗೆ ಹೆಲ್ಪ್ ಮಾಡಿದರು ಇದ್ರ ಸಂಬಂಧ. ಮತ್ತು ನಮ್ಮ ಮಮ್ಮಿ ನನ್ನ ಎಂಕರೇಜ್ ಮಾಡಿದರು ಪಾರ್ಟಿಸಿಪೇಟ್ ಮಾಡ್ಬೇಕಂಥೇಳಿ. ಮತ್ತು ಹಡಗಲಿ ಸರ್ ಅವ್ರನ್ನ ಇನ್ಸ್ಪೈರ್ ಮಾಡಿದ್ರು, ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂಥೇಳಿ. So yeah, I'm very happy and I would like to thank my mom, my dad, Kiran sir, Hadagli sir, my principal ma'am and the school. एक हमारी छोटी आंटी है, वो भी उन्होंने भी ड्राइंग करते, ज़्यादा ड्राइंग करते उन्होंने भी प्रिपेयर करा है. और पेरेंट्स भी बहुत अच्छा सपोर्ट किए, दुआ करे, बहुत मेरे साथ खड़े रहे हमेशा. हर चीज़ क्या होना मुझे वो सब भी लगा कर दिए और बोले क्या होना हो मंग नको डर, इसमें अच्छा प्रिपेयर होकर बोले. हमारे आंटी हाथ थाम कर मुझे सिखाए वो करे, इसलिए प्रिपेयर ऐसे. आई एम सो हैप्पी. माई फैमिली भी बहुत सारी है, बहुत सारा खुश है ना, सब जने बहुत खुश हैं. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.